ಗುರುಭ್ಯೋ ನಮಃ ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ನಿನ್ನೇನೋ ಒಂದು ಉಳಿದಿತ್ತು ವಿಷಯ, ಅದಂಗ ಇರ್ಲಿ, ಆಮೇಲೆ ನೋಡಂತ. ಏನು ಉಳಿದಿತ್ತು ಅಂತ ಯಾರಿಗಾರ ನೆನಪಿದ್ರೆ ಚಲೋ, ಇಲ್ಲದೆ ಇದ್ರೆ ಏನು ಸಮಸ್ಯೆ ಇಲ್ಲ. ಅದರಿಂದ ಮುಂದೆ ಹೋಗೋಣ ಅಂತ. ಆಯ್ತಾ? ಮುಂದೆ ಏನು ಹೋಗೋಣ ಅಂತಂದ್ರೆ, ಅಲ್ಲಿ ಜ್ಞಾನ ಪೋಷಕರತ್ವಾತ್ತು ವೇದಾ ಪುಷ್ಪಾಭಿಧಾ ಸ್ಮೃತಾ 333 ಪೇಜ್ ನಂಬರ್ 333 ಮೇಲ್ಗಡೆಗೆ ಶುರು ಆಗಿದೆ. ಆಯ್ತಾ? ಈಗ ಇಲ್ಲಿ ಶ್ರೀಮದಾಚಾರ್ಯರು ವೇದಗಳನ್ನ ಅಂದ್ರೆ ಉಪನಿಷತ್ತನ್ನ ವ್ಯಾಖ್ಯಾನ ಮಾಡುವಾಗ ಪುಷ್ಪ ಅಂತನ್ನೋ ಶಬ್ದಕ್ಕೆ ವೇದಗಳು ಅಂತ ಅರ್ಥ ಬರೆದು ಬಿಟ್ರು. ಅದಕ್ಕೆ ಆ ಸಾಮ ಸಂಹಿತ ಎಂಬ ಗ್ರಂಥದಲ್ಲಿ, ಅಂದ್ರೆ ಇದು ಪ್ರಮಾಣ ಗ್ರಂಥ, ಸಾಮವೇದವನ್ನ ತಾನೇ ವ್ಯಾಖ್ಯಾನಿಸಿ, ಅಂದ್ರೆ ಸಾಮವೇದಕ್ಕೆ ವ್ಯಾಖ್ಯಾನ ಇರುವಂತಹ ಗ್ರಂಥ ಇದು ಸಾಮ ಸಂಹಿತ. ಆ ಸಾಮ ಸಂಹಿತೆಯಲ್ಲಿ ಏನಂದಾರ, ವೇದಗಳನ್ನ ಪುಷ್ಪ ಅಂತ ಹೆಂಗ್ ಕರೆದ್ರಿ ಅಂತ ಪ್ರಶ್ನೆ. ಆಯ್ತಾ? ಯಾಕಂದ್ರೆ ಯಾವಾಗ್ಲೂ ಶಬ್ದಗಳ ಅರ್ಥವನ್ನ ಹೇಳುವಾಗ ಹೆಂಗ್ ವ್ಯವಸ್ಥೆ ಇರ್ತದೆ, ರೂಢಿಯಲ್ಲಿ ಯಾವ ಶಬ್ದಗಳು ಯಾವ ವಸ್ತುವನ್ನ ಕರೆಯಲ್ಪಡ್ತಿರ್ತಾವೋ ಅವುಗಳನ್ನ ಹೇಳಬೇಕು. ಈಗ ನಮ್ಮ ಮನೆಯ ಅಂಗಳದಲ್ಲಿ ಗಿಡ ಇದೆ, ಅದರಲ್ಲಿ ಬೆಳೆಯುವ ಹೂಗಳೇನಿವೆಯಲ್ಲ ಅವುಗಳನ್ನ ಪುಷ್ಪ ಅಂತ ಕರಿತೀವಿ. ನೀವು ಅದನ್ನ ಹೊರತುಪಡಿಸಿ ವೇದಗಳಿಗೆ ಪುಷ್ಪ ಅಂತ ಕರೆದರೆ ನಮಗೆ ಇದನ್ನ ರೂಢಿಯಿಂದಂತರೂ ಹೇಳಿ ಬರುವುದಿಲ್ಲ. ಹಾಗಾದ್ರೆ ನೀವು ಇನ್ನೇನ್ ಮಾಡ್ಬೇಕು ಅಂದ್ರೆ ಯೋಗದಿಂದ ಹೇಳಬೇಕು. ಯೋಗದಿಂದ ಅಂದ್ರೆ ಶಬ್ದವನ್ನ ಬಿಡಿಸಿ ವಿವರಿಸಿ ಹೇಳಬೇಕಾದ ಪ್ರಸಂಗ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಹೌದು, ಏನು ಅಂದ್ರ ಪೋಷಕತ್ವಾತ್ ವೇದಾಹ ಪುಷ್ಪಾಭಿಧಾಹ ಬರೆದಿದ್ದೆ ನೋಡ್ರಿ. ಏನಂತ? ಪೋಷಕ, ನಿನ್ನೆ ಹೇಳುವಾಗ ಪೋಷಣೆ ಅಂತ ಬರೆದಿದ್ದೇನೆ, ಏನೇನ್ರ ವ್ಯವಸ್ಥೆ ಆಗಿದೆ ಸ್ವಲ್ಪ ನೋಡ್ರಿ. ಪೋಷಕ ಅಂತ ಆಗಬೇಕು, ಏನೋ ಸ್ವಲ್ಪ ವ್ಯತ್ಯಾಸ ಆದಂಗದ ಅದು. ಅಂದ್ರೆ ಪೋಷಣೆ ಅಲ್ಲ, ಪೋಷಕ ಅಂತ ಆಗಬೇಕು. ಸ್ವಲ್ಪ ಅದನ್ನ ತೆಗೆದಕ್ಕ ಅದೇ ಜ್ಞಾನ ಪೋಷಕತ್ವಾತ್ ವೇದಾಹ ಪುಷ್ಪಾಭಿಧಾ ಸ್ಮೃತಾಹ. ಹಾಗಾದರೆ ಇಲ್ಲಿ ವೇದದಲ್ಲಿ ಪುಷ್ಪ ಶಬ್ದವನ್ನ ಬಳಸಿದ್ದು ಯೋಗದಿಂದಾಗಿ. ಯೋಗ ಅಂದ್ರೆ ಹೆಂಗ? ಈಗ ಡೈರೆಕ್ಟ್ ಪುಷ್ಪ ಅನ್ನೋ ಶಬ್ದವನ್ನ ಹೇಳಿ ಎದುರಿಗಿರುವಂತಹ ವಸ್ತುವನ್ನ ತೋರಿಸಿದ್ರಿ ಅಂತಂದ್ರೆ ಅದು ರೂಢಿಯಲ್ಲಿರುವಂತಹ ಹೂವು ಅಂತ ಅರ್ಥ. ಈಗ ಅರ್ಥ ಬರೋದು ನೋಡ್ರಿ, ಜ್ಞಾನಕ್ಕೆ ಪೋಷಣೆ ಕೊಡುವುದರಿಂದ ಪುಷ್ಪ ಅಂದ್ರಲ್ಲ, ಇದು ಯೌಗಿಕ ಅರ್ಥ. ಯಾಕ? ಅದಕ್ಕೆ ನೀವು ವಾಕ್ಯ ಮಾಡಬೇಕಾಯಿತು, ಬಿಡಿಸಬೇಕಾಯಿತು. ಪೋಷಕ, ಪೋಷಕ ಏನ್ ಪೋಷಕ? ನಮಗ ಜ್ಞಾನ, ನಮ್ಮಲ್ಲಿ ಒಂದು ಜ್ಞಾನದ, ಆ ಇದ್ದ ಜ್ಞಾನವನ್ನ ಪೋಷಣೆ ಮಾಡ್ತದ, ಆದ್ದರಿಂದ ಬೆಳೆಸುತ್ತದೆ, ಆದ್ದರಿಂದ ಪುಷ್ಪ ಎಂದು ಕರೆಸಿಕೊಳ್ಳುತ್ತದೆ. ಸರಿ, ಇನ್ನು ಮುಂದೆ ಇನ್ ಸ್ವಾರಸ್ಯದ ಅನ್ಯತ್ರ ಮಧುಕೃತ್ ಪೋಷತ್ ನಿತ್ಯತ್ವಾದ ಅಮೃತಶ್ಚ ತಾಹ. ಅನ್ಯತ್ರ, ಈ ಪ್ರಶ್ನೆ, ಈಗ ಇದೇ ಅರ್ಥವನ್ನ ಹೂವಿನಲ್ಲೂ ಹೇಳಲಿಕ್ಕೆ ಬರ್ತದ ಹೆಂಗ ಅಂತ ಪ್ರಶ್ನೆ. ಈಗ ರೂಢಿಯಿಂದ ನೀವು ಹೂ ಅಂತ ಕರೆದು ಬಿಟ್ಟಿರೋದಕ್ಕೆ ನಾವೇನಲ್ಲಿ ತಕರಾರು ಮಾಡೋದಿಲ್ಲ. ಪ್ರಶ್ನೆ ಏನು ಅಂದ್ರೆ, ಪೋಷಕತ್ವಾತ್ ಪುಷ್ಪಂ ಅನ್ನೋ ಅರ್ಥವನ್ನ ಪ್ರಸಿದ್ಧ ಹೂಗಳಲ್ಲೂ ಹೇಳ್ತೀರಾ? ಪ್ರಸಿದ್ಧ ಹೂಗಳಲ್ಲಿ ಹೇಳ್ತೀರಾ? ಅಂಗಳದಾಗ ಬೆಳೆದಾವ, ಗಿಡದ ಅಂಗಳದಲ್ಲಿ ಬೆಳೆದಿದ್ದಾವ. ಈ ಮನೆಯ ಅಂಗಳದಲ್ಲಿ ಗಿಡದಲ್ಲಿ ಬೆಳೆದಿರುವಂತಹ ಹೂಗಳನ್ನ ಪೋಷಕತ್ವಾತ್ ಪುಷ್ಪ ಅಂತೀರಾ ಅಂದ್ರೆ ಶ್ರೀಮದಾಚಾರ್ಯ ಅಂತಾರ, ಈ ಅರ್ಥವೂ ಹೊಂದುತ್ತದೆ. ಈ ಅರ್ಥವೂ ಹೊಂದುತ್ತದೆ. ಯಾಕ? ಮಧುಕೃತ್ ಪೋಷತ್ ಮಧುಕೃತ್ ಪೋಷಕತ್. ಅನ್ಯತ್ರ ಮಧುಕೃತ್ ಪೋಷತ್, ಬೇರೆ ಕಡೆಗೆ, ಅನ್ಯತ್ರ ಅಂದ್ರೆ ಬೇರೆ ಕಡೆಗೆ ಅಂದ್ರೆ ಲೋಕದಲ್ಲಿ ಇರುವ ಹೂಗಳನ್ನು ನಾವೇನ್ ಕರಿಬೇಕು? ಪುಷ್ಪ ಅಂತ ಕರಿತೀವಿ. ಯಾಕ ಅಂದ್ರ ಹಿಂಗ ಎರಡು ಮಾಡ್ಲಿಕ್ಕೆ ಬರ್ತದ. ಎರಡು ಮಾಡಬಹುದು ಅಂದ್ರೆ, ಒಂದು, ಹೂಗಳು ಜೇನು ಹುಳಗಳಿಗೆ ಪೋಷಣೆಯನ್ನು ಉಂಟು ಮಾಡ್ತಾವಾದ್ದರಿಂದಲೂ ಅವು ಪುಷ್ಪ ಅಂತ ಕರೆಸಿಕೊಳ್ತಾವ. ಹೌದಲ್ಲ? ಆ ಜೇನ್ನೊಣಗಳು ಮಧುಕೃತ ಬಂದು ಅದರಲ್ಲಿದ್ದ ಮಕರಂದವನ್ನ ತಿಂದು ತಾನೇ ಬದುಕಬೇಕು.
ಅಂದ ಮೇಲೆ ಮಧುಕೃತ್ ಅದು ಅದು ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಸರಿ ಆಯ್ತಾ? ಅಂದ್ರೆ ಹೆಂಗ್ ಮಾಡಿದ್ರು, ಅನ್ಯತ್ರ ಅನ್ಯತ್ರ ಅಂದ್ರೆ ಲೋಕದಲ್ಲಿರುವಂತಹ ಹೂಗಳಿಗೆ ಮಧುಕೃತ್ ಪೋಷತ್, ಮಧುಕೃತ್ ಪೋಷನ್ ಅಥವಾ ಪೋಷತ್, ಜೇನುಹುಳಗಳಿಗೆ ಪೋಷಣೆಯನ್ನ ನೀಡ್ತದ ಅಂತ ಒಂದರ್ಥ. ಅಥವಾ ಹಿಂಗೂ ಹೇಳಬಹುದು, ಜೇನುಹುಳಗಳಿಂದ ಪೋಷಣೆಗೆ ಒಳಗಾಗುತ್ತವೆ ಹೂಗಳು, ಆದ್ದರಿಂದಲೂ ಪುಷ್ಪ ಅನ್ನಬೇಕು. ಖರೆ ಅಂದ್ರೆ ಹೆಂಗದ ಅಂದ್ರೆ ಉಲ್ಟಾದ, ನಮ್ಮ ಜ್ಞಾನಕ್ಕೆ ಪೋಷಣೆ ಮಾಡ್ತದ ಆದ್ರಿಂದ ವೇದಗಳು ಪುಷ್ಪ ಅಂದ್ರೆ, ಜೇನು ಹುಳಗಳಿಗೆ ಪೋಷಣೆ ಮಾಡ್ತಾ ಅದರಿಂದ ಪುಷ್ಪ ಅಂತ ಹೇಳಬೇಕು. ಮೇಲಿನ ಲೇಖದ ಸಾಲ್ ಹೆಂಗದ ಹಂಗೆ ಹೊಂಚ್ಕೊಂಡ್ರ ತೆಳಗ ನಮ್ಮಲ್ಲಿ ಇರುವ ಜ್ಞಾನಕ್ಕೆ ಪೋಷಣೆ ನೀಡ್ತಾ ಇದ್ದುದರಿಂದ ವೇದಗಳನ್ನ ಪುಷ್ಪ ಅನ್ನಬೇಕು. ಜೇನು ಹುಳಗಳಿಗೆ ಪೋಷಣೆ ನೀಡ್ತಾ ಇದ್ರಿಂದ ಇವುಗಳನ್ನ ಹೂ ಅನ್ಬೇಕು. ಇದು ಕರೆಕ್ಟ್ ಅದ. ಈ ಸ್ವಲ್ಪ ನಾವು ಒಂಚೂರು ನಂದೊಂದು ಸ್ವಲ್ಪ ಕೆತ್ತ ಭಜಿ ಕಾರ್ಬಾರ. ಅದಕ್ಕೆ ಏನು ಅಂತಂದ್ರೆ, ಉಲ್ಟಾ ಯಾಕೆ ಆಗ್ಬಾರದು? ಜೇನು ಹುಳಗಳಿಂದಲೇ ಇವು ಪೋಷಣೆಗೆ ಒಳಗಾಗಿವೆ ಅಂತ ಯಾಕೆ ಆಗ್ಬಾರದು? ಹಂಗೆಂಗಾಗ್ಲಿಕ್ಕೆ ಸಾಧ್ಯದ? ಜೇನು ಹುಳಗಳಿಗೆ ಪೋಷಣೆಗೆ ಒಳಗಾಗ್ಲಿಕ್ಕೆ ಸಾಧ್ಯದ ಅಂತಂದ್ರೆ, ಈಗ ಆಕಳು ಅಂತ ಇರ್ತದ ನೋಡ್ರಿ, ಗೊತ್ತಿರ್ತದಲ್ಲ ಆಕಳ ಅಂತ. ಹೆಂಗೆ ಆಕಳ ಅಂತ ಎರಡು ಕೋಡು ಒಂದು ಬಾಲ ಇರಂಗಿಲ್ಲ, ಅದಕ್ಕೆ ಆಕಳ ಇರ್ತದೆ ಬಿಡ್ರಿ. ಅದೇನ್ ಮಾಡ್ತದ ಅಂದ್ರ, ಅದು ಮಿನಿಮಮ್ ದಿವ್ಸಕ್ಕ ಒಂದು 8-10 ಲೀಟರ್ ಆದ್ರೆ ಹಾಲು ಕೊಡ್ತಿರ್ತದ. ಅದ್ರ ಕೆಪಾಸಿಟಿ ಮೇಲೆ ಹೋಗ್ತಿರ್ತದೆ. ಇರ್ಲಿ, ಒಂದು 4-8 ಲೀಟರ್ ಅಂತ ಇಟ್ಕೊಳ್ರಿ. ಅದೇನ್ 4-8 ಲೀಟರ್ ಹಾಲು ಕೊಡ್ತದ, ಈ ಹಾಲನ್ನ ನೀವು ಅದರ ಕರುವಿಗಾಗಿ ಉಪಯೋಗಿಸ್ಬೇಕು ಅಂತ ಇಟ್ಕೊಳ್ರಿ. ಸರಿನಾ? ಕರುವಿಗಾಗಿ. ಆ ಕರು ಎಷ್ಟು ಕುಡಿತದ ಅದ್ರದ್ದು ಒಂದು ಲಿಮಿಟ್ ಇರ್ತದ. ಹೌದಾ ಇಲ್ಲೋ? ಕರು ಎಷ್ಟಿರ್ತದ ಅದ್ರದ್ದೊಂದು ಲಿಮಿಟ್ ಇರ್ತದ ಇಲ್ರಿಪ್ಪ. 8 ಲೀಟರ್ ಹಾಲು ಕರು ಕುಡಿದ್ರೆ ಕರುವಿನ ಪರಿಸ್ಥಿತಿ ಏನು? ಅದಕ್ಕೆ ಅಜೀರ್ಣ ಆಗ್ತದೆ, ಅದಕ್ಕೆ ರೋಗ ಆಗ್ತದೆ. ಹಂಗಾರೆ ಅದು ಎಷ್ಟು ಕುಡಿಬೇಕು ಅಷ್ಟೇ ಕುಡಿಬೇಕು. ಹಂಗಾರೆ ಕುಡಿದ್ಮೇಲೆ ಉಳಿದ ಹಾಲು ಏನ್ ಮಾಡ್ಬೇಕು? ಈಗ ನಾವು ಅದನ್ನ ಅದು ಆಕಳ ಕೆಚ್ಚಲ್ದಾಗ ಬಿಟ್ರೆ ಅದಕ್ಕೆ ತ್ರಾಸ ಆಗ್ತದೆ, ಯಾಕಂದ್ರೆ ತಡಿಲಿಕ್ಕೆ ಆಗುದಿಲ್ಲ. ಹಂಗಾರ ಕರು ಕುಡಿಯೋ ಹಂಗಿಲ್ಲ, ಆಕಳ ಇಟ್ಕೊಳ್ಳೋ ಹಂಗಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ ಮನುಷ್ಯರು, ಆಕಳ ಬದುಕಲಿ ಇನ್ನೊಂದ್ 4 ದಿವಸ ಅಂತ ಆ ಹಾಲು ಹಿಂಡ್ಕೊಂಡು ನಾವು ತಗೊಂಡ್ವಿ. ಹೌದೋ ಇಲ್ಲೋ? ಆಕಳ ಬುಳಿಲಿ 4 ದಿವಸ ಅಂತ ನಾವು ಹಾಲು ಹಿಂಡ್ಕೊಂಡು ತಗೊಂಡ್ವೋ ಇಲ್ಲೋ? ಹಂಗಾದ್ರೆ ಹೂವಿನಲ್ಲಿ ಮಕರಂದ ಆಲ್ರೆಡಿ ಬಂದ್ಬಿಟ್ಟದ. ಅದ್ರೊಳಗಿನ ಮಕರಂದ ಎಷ್ಟು ಹೋಗ್ಬೇಕು ಅಷ್ಟು ಹೊರಗೆ ಹೋದ್ರ ನಾಳೆಗೆ ಅದು ಹೂ ಬೆಳೀತದ, ಇಲ್ದೇ ಇದ್ರೆ ಹೂ ಹೋಗ್ಬಿಡ್ತದ. ಹಂಗಾದ್ರೆ ಜೇನು ಹುಳಗಳು ಮಕರಂದವನ್ನ ಹೀರಿ ಅದು ಇನ್ನೂ 4 ದಿವಸ ಉಳಿಯೋ ಹಂಗ ವ್ಯವಸ್ಥಾ ಮಾಡಿ ಕೊಟ್ಟಾವ. ಅದಕ್ಕೆ ಏನಾಯ್ತು ಅಂದ್ರೆ, ಜೇನು ಹುಳಗಳಿಂದಲೂ ಪೋಷಣೆಗೆ ಒಳಗಾಗ್ತಾ ಇದ್ವು ಹೂಗಳು. ಅದಕ್ಕೆ ಒಳಗಿನ ತೆಕ್ಕೊಂಡ್ಬಿಟ್ರಿ ಅಂದ್ರೆ ಸರಿ ಹೋಗ್ತದೆ. ಇದೇ ಕಾನ್ಸೆಪ್ಟೇ ನೋಡ್ರಿ, ದೇಹದಲ್ಲಿರುವಂತಹ ರಕ್ತವನ್ನ ಇನ್ನೊಬ್ಬರಿಗೆ ದಾನ ಮಾಡಬಹುದು. ಯಾಕ ಹೋದ್ರೆ ಮತ್ತೆ ಬರ್ತದೆ, ರಕ್ತ ಬರ್ತದೆ, ಪ್ರೊಡ್ಯೂಸ್ ಆಗ್ತದೆ, ಮತ್ತೆ ಪ್ರೊಡ್ಯೂಸ್ ಅದೇ ವ್ಯವಸ್ಥೆಯಲ್ಲೇ ಇರುವಂತಹ. ಅದರಿಂದ ಅನ್ಯತ್ರ ಮಧುಕೃತ್ ಪೋಷ್ಯನ್ ನಿತ್ಯತ್ವಾದ ಅಮೃತಶ್ಚತ. ಇನ್ನ ವೇದಗಳು ನಿತ್ಯವಾಗಿದ್ದರಿಂದ ಅಮೃತ ಅಂತ ಕರೆಸಿಕೊಳ್ಳುತ್ತಾವ. ಅಂದ್ರೆ ಈ ಹೂಗಳು ಅದೇನಂತಾರ, ಈ ವೇದವೆಂಬ ಹೂಗಳೇನಿವೆ ಎಲ್ಲ ಇವು ನಿತ್ಯ ಅಮೃತವಾದ ಹೂವು. ಅಮೃತ ಅಂದ್ರೆ ಏನು? ನಿತ್ಯ ಅಂತ ಅರ್ಥ. ಮರಣ ಹೊಂದದ ಹೂಗಳು, ಬಾಡದ ಹೂಗಳು ಅಂತ ಅರ್ಥ. ವೇದಗಳನ್ನು ಯಾವ ಶಬ್ದದಿಂದ ಕರಿಬೇಕು? ಬಾಡದ ಹೂಗಳು ಅಂತ ಕರಿಬೇಕು. ಬ್ಯೂಟಿಫುಲ್ ಬ್ಯೂಟಿಫುಲ್. ಶ್ರೀಮದಾಚಾರ್ಯ ಇದ್ರೆ ಸಾಕು, ನಾವು ಉಳಿದವ್ರು ಏನ್ ಬೇಕಾಗಿಲ್ಲ. ಏನ್ರಿ ತಿಳಿತೇನ್ರಿ? ಸ್ವಲ್ಪ ಏನ್ರಿ ತಿಳಿಲಿಲ್ಲ ಹೋದಲ್ಲ? ನಾ ತಿಳಿಸ್ತೀನಿ ನೋಡ್ರಿ ಅಷ್ಟ್ರಿಗೀಗ. ಏನ್ರಿ ಆಚಾರ ಏನದ ಅಂದ್ರ, ಬಾಡದ ಹೂವು. ಸರಿ ಹೋಯ್ತಾ? ಎಲ್ಲಾರು ಬರ್ಕೊಂಡಿದ್ದೀರಾ? ಬಾಡದ ಹೂವು ಅಂತ ತಿಳ್ಕೊಂಡು ಹೇಳಿ. ಅಮೃತ ಅಂದ್ರ ಏನಾಯ್ತು ಅಂತಂದ್ರೆ, ಅವ ಗಜೇಂದ್ರ ಏನ್ ಮಾಡಿದ ಅಂತಂದ್ರ, ಇವ ನಾರಾಯಣ ಗರುಡನ್ ಮೇಲೆ ಬಂದ ಮೇಲೆ ಅವ ಸೊಂಡಿಲಲ್ಲಿ ಏನೋ ಒಂದು ಕಿತ್ತಿ ಏನ್ ಮಾಡಿದ ಅಂತಂದ್ರೆ, ನಾರಾಯಣನ ಪಾದಕ್ಕೆ ಹಾಕಿದ್ನಂತ. ಏನ್ರಿ ಶ್ರೀನಿವಾಸ್? ಹಾಕಿದ್ನಂತ. ಏನ್ ಹಾಕಿದ ಅಂದ್ರೆ ಹೂ ಹಾಕಿದ ಅಂತ ಪ್ರಶ್ನೆ. ಕರೆಕ್ಟ? ಅದು ಹೂವು ಬಾಡಿ ಹೋಗ್ತಿದ್ರೆ ಏನ್ರಿ, ಬಾಡಿ ಹೋಗ್ತಿದ್ರೆ ಅದನ್ನ ಕೊಟ್ರೆ ಚಂದ ಇರ್ತದೆ ಹೇಳ್ರಿ ನೋಡಂತ. ಹಂಗಾರ ಅದು ಬಾಡದ ಹೂವು. ಯಾವುದು ಬಾಡದ ಹೂವು? ದೇವರಿಗೆ ಏರಿಸಿದ ಹೂವು ಬಾಡದ ಹೂವು. ಯಾಕಂದ್ರೆ ವೇದಗಳೇ ಬಾಡದ ಹೂಗಳಾದದರಿಂದ ದೇವರಿಗೆ ಏರಿಸಿದರೆ ಆಯ್ತು, ಬೇರೆ ಏನದ ಇನ್ನು. ಆಮೇಲೆ ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ ಶ್ರೀಮದಾಚಾರ್ಯ. ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ ಸೀತಾದೇವಿ ಕೈಯಲ್ಲೊಂದು ಮಾಲೆ ಹಿಡ್ಕೊಂಡಿದ್ಲಂತೆ. ಕಮಲದ ಮಾಲೆ ಹಿಡ್ಕೊಂಡಿದ್ಲಂತೆ. ರಾಮ ಯಾವಾಗ ಆ ಪ್ರತಿಜ್ಞಾ ಪೂರ್ಣ ಮಾಡಿದ್ನಲ್ಲ, ಬಿಲ್ ಎತ್ತಿ ಹಗ್ಗ ಕಟ್ಟಬೇಕು ಅಂತ ತಿಳ್ಕೊಂಡು ಎತ್ತಿದ ಮೇಲೆ ಕೈಯಲ್ಲಿ ಮಾಲೆ ಹಿಡ್ಕೊಂಡು ಬಂದ್ಲಂತ. ನೋಡ್ರಿ,
ಮಾಲಿ ಕಟ್ಟಿ ಬಹಳ ಹೊತ್ತಾತು ಅಂತ ಇಟ್ಕೊಳ್ರಿ, ಸರಳ ಹೂವು ಬಾಡ್ಲಿಕ್ಕೆ ಶುರು ಆಗ್ತಾವ. ಆಚಾರ್ಯ ಏನ್ ಮಾಡ್ತಾರ ಅಂದ್ರ ಅಕ್ಕಿ ಹೂವಿನ ಮಾಲಿ ತಗೊಂಡ್ ಬರೋ ಕಾಲಕ್ಕೆ ಆ ಕೈಯಾಗಿದ್ದ ಮಾಲಿ ಹೆಂಗಿತ್ತು ಅಂತ ಬರ್ದಾರ ಶ್ರೀಮದಾಚಾರ್ಯ. ಅಂಬಲಾನ ಪದ್ಮಾಂ ಜಲಜಾಯ ತಾಕ್ಷಿ ಬಾಡದ ಅರವಿಂದ ಮಾಲೆ ಅಂತ ಬರೆದಿದ್ದ. ಏನ್ ಬಾಡದ ಅರವಿಂದ ಮಾಲೆ ಅಂದ್ರೆ ಅವು ಬಾಡಂಗಿಲ್ಲ ಅಂತ. ಲಕ್ಷ್ಮೀ ದೇವಿನೇ ಮೊದಲಲ್ಲಿ ಇದ್ದದ್ದು ಸೀತಾದೇವಿಯಾಗಿ. ಅವಳ ಕೈಯಾಗಿರುವಂತಹ ಹೂವಿನ ಮಾಲೆ ಅದು ಬಾಡದ ಹೂವಿನ ಮಾಲೆ ಅಂತ ಹೇಳ್ಬೇಕಾದ್ರೆ ಇಲ್ಲಿದೆ ನೋಡ್ರಿ. ಈಗ ಏನು ಅಂದ್ರೆ ಅಮೃತಾಶ್ಚತ ನಿತ್ಯತ್ವಾತ್ ಪುಷ್ಪಾಹ ವೇದ. ಹಂಗಾರೆ ಹೂಗಳು ಅಂದ್ರ ವೇದಗಳು, ಬಾಡದ ಹೂಗಳು ಅಂದ್ರ ನಿತ್ಯದಲ್ಲಿರುವಂತಹ ವೇದಗಳು. ಹಂಗಾರೆ ಪರಮಾತ್ಮಗೆ ಏನ್ ತಂದು ಹಾಕಿದ್ಲಕ್ಕಿ ಅಂತ ಕೇಳಿದ್ರೆ ಬಾಡದೇ ಇರುವ ಹೂವಿನ ಮಾಲೆ ಏನ್ ತಂದು ಹಾಕ್ಯಾಳ ಅಂದ್ರೆ ಸರ್ವವೇದ ಪ್ರತಿಪಾದ್ಯನಾದವು ನಾರಾಯಣ ಅಂತ ಸಮನ್ವಯಾಧ್ಯಾಯವನ್ನ ಮಾಡಿದ್ದಾಳೆ. ಸಮನ್ವಯಾಧ್ಯಾಯ ಆಯಿತು, ತಿಳಿತಿಲ್ಲ? ಸಮನ್ವಯಾಧ್ಯಾಯಕ್ಕಿಂತ ಮೊದ್ಲೇ ಭಗವಂತ ಅವಿರೋಧಾಧ್ಯಾಯ ಮುಗಿಸ್ಬಿಟ್ಟಾನಂತ ಪಾಠ ಹೇಳಿ. ಯಾಕೆ ಅವಿರೋಧಾಧ್ಯಾಯ ಮುಗಿಸ್ಯಾನ ಅಂದ್ರೆ ಶ್ರೀನಿವಾಸ್, ಆ ರುದ್ರದೇವರ ಬಿಲ್ ಇತ್ತಲ್ಲ ಅದನ್ನು ಮುರಿದು ರುದ್ರದೇವ ಸರ್ವೋತ್ತಮ ಅಲ್ಲ ನಾನೇ ಸರ್ವೋತ್ತಮ ಅಂತ ಅವಿರೋಧಾಧ್ಯಾಯ ಮೊದಲು ಮುಗಿಸ್ಬಿಟ್ಟಾನ. ಸೊ ಅವಿರೋಧಾಧ್ಯಾಯವನ್ನ ಮೊದಲು ಮುಗಿಸಿ ಆಮೇಲೆ ಸಮನ್ವಯಾಧ್ಯಾಯ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ ಎಲ್ಲಾ ಅಧ್ಯಾಯಗಳು ಎಲ್ಲಾ ಅಧ್ಯಾಯದ ಅರ್ಥವನ್ನು ಹೇಳ್ತದ ಅಂತ ಬರ್ದ ಶ್ರೀಮದಾಚಾರ್ಯ. ಎರಡನೇ ಅಧ್ಯಾಯ ಮೊದಲನೇ ಅಧ್ಯಾಯ ಅರ್ಥ, ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಅರ್ಥ ಹೇಳ್ತದ ಅಂತ ಹೇಳ್ಯಾರ. ಹಿಂಗಾಗಿ ಹಿಂದೆ ಮುಂದೆ ಹೇಳ್ಬೋದು, ಏನ್ ಸಮಸ್ಯೆ ಇಲ್ಲ. ಸೊ ರಾಮಚಂದ್ರ ಶಿವಧನಸ್ಸನ್ನ ಭಂಗಿಸಿ ರುದ್ರಾದಿ ದೇವತೆಗಳು ಯಾರೋ ಸರ್ವೋತ್ತಮರಲ್ಲ ನಾನೇ ಸರ್ವೋತ್ತಮ ಅಂತ ಹೇಳಿ ಅವಿರೋಧಾಧ್ಯಾಯವನ್ನ ಹೇಳಿದ್ದಕ್ಕೆ ಲಕ್ಷ್ಮೀದೇವಿ ಏನ್ ಮಾಡಿದ್ಲು ಅಂತ ಕೇಳಿದ್ರೆ ಕೈಯಲ್ಲಿ ಎಂದೆಂದಿಗೂ ಬಾಳದ ಅರವಿಂದ ಮಾಲೆ ಹಿಡ್ಕೊಂಡು ತಂದು ರಾಮಗ್ ಹಾಕಿ ಸಮನ್ವಯಾಧ್ಯಾಯವನ್ನು ಮುಗಿಸ್ಬಿಟ್ರು. ಆಕೆ ಅಲ್ಲಿಂದ ನಡ್ಕೊಂಡು ಬರ್ಲಂತಕಿ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ. ಆಕೆ ನಡ್ಕೊಂಡ್ಬರ್ ಮೂರನೇ ಅಧ್ಯಾಯ ಸಾಧನೆ ಮಾಡ್ಕೋತ ಬಂದ್ಲಕ್ಕಿ ಮುಂದೆ ಮೂರನೇ ಅಧ್ಯಾಯ ಅದಕ್ಕೆ ಸಾಧನಾ ಅಧ್ಯಾಯ ಅಂತಕಿ ಸಾಧನ ಮಾಡ್ಕೊಂಡು ನಡ್ಕೊಂಡ್ ಬಂದ್ಲ. ಮುಂದೆ ಏನು ಅಂದ್ರೆ ಫಲಾಧ್ಯಾಯ. ಸೀತಾದೇವಿ ಲಗ್ನ ಮುಗಿದ್ಮೇಲೆ ಎಲ್ಲಾರು ಊಟ ಮಾಡಿ ಫಲ ತಗೊಂಡು ಹೋದ್ರು ಅಂತ 4 ಅಧ್ಯಾಯ ಅಲ್ಲೇ ಇದೆ ನೋಡ್ರಿ ರಾಮಾಯಣದಾಗ ಬಂದದ್ದು. ತಿಳಿತದಲ್ಲ? ನಿನ್ನೆ ದಿವಸ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತನ್ನುವಲ್ಲಿ ಪುಷ್ಪ ಅನ್ನೋ ಶಬ್ದಕ್ಕ ವೇದಾಧ್ಯಯನ, ಫಲ ಅಂಬೋದಕ್ಕ ಭಾಗವತಾಧ್ಯಯನ, ತೋಯ ಅಂಬೋದಕ್ಕ ಕರ್ಮಗಳು ಅಂತಾಗಿತ್ತು. ಪತ್ರ ಅಂದ್ರೆ ಏನು ಅಂತ ಉಳ್ಕೊಂಡಿತ್ತು. ನಾನು ಅದನ್ನ ನಿನ್ನೆ ನೋಡಿಟ್ಟಿದ್ದು. ಇವತ್ತು ಮಹೇಶ್ ಆಚಾರ್ಯ ನೆನಪು ಮಾಡಿದ್ರು, ಹೇಳಿದ್ರು ಅದನ್ನ. ಅವ್ರು ಓದ್ಕೊಂಡು ಹೇಳಿದ್ರು ಏನು, ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ಧರ್ಮ ಪುಷ್ಪ ಅರ್ಥ ಪತ್ರ ಅಂತ ಹೇಳ್ಯಾರ. ಅರ್ಥ ಅಂದ್ರೆ ದುಡ್ಡು, ನಾವು ಉಪಯೋಗಿಸುವಂತಹ ಹಣ ಏನಿದೆಯಲ್ಲ ಇದುವೇ ಪತ್ರ ಅಂತ ಕರೆಸ್ಕೋತದ. ದೇವರಿಗೆ ನಿಮ್ಮ ಹಣವನ್ನ ಸಮರ್ಪಣೆ ಮಾಡ್ರಿ, ಅದರಿಂದ ದೇವರಿಗೆ ಸಂತೋಷ, ದೇವ ಕಾರ್ಯಕ್ಕೆ ವಿನಿಯೋಗಿಸ್ರಿ ಅಂತ ತಾತ್ಪರ್ಯ. ಓಕೆ ರೈಟ್ ಆಯ್ತಾ. ಈಗ ರಾಮಾಯಣದ ವಿಷಯವನ್ನು ಕೇಳ್ಕೊಂಡ್ವಿ, ಮುಂದೆ ಹೋಗೋಣಂತೀಗ. ಏನು ಜ್ಞೇಯಂ ಅಂದ್ರೆ ತಿಳಿಯೋದು, ಗಮ್ಯ ಅಂದ್ರೆ ಹೋಗೋದು. ಜ್ಞೇಯ ಅಂದ್ರೆ ತಿಳಿಯಲ್ಪಡ್ತಾನ, ಗಮ್ಯ ಅಂದ್ರೆ ಹೊಂದಲ್ಪಡ್ತಾನ. ಸರಿ, ಇನ್ನು ಮುಂದೆ ನೋಡ್ರಿ ಏನ್ ಚಂದದ ಅಂತಂದ್ರೆ ಈಗವು ಆ ವೇದಗಳಲ್ಲಿ ಇರುವಂತಹ ಮಂತ್ರಗಳು ಅವು ಅಮೃತ, ಅವು ಆಪಹ ಅಂದ್ರೆ ದ್ರವಮಯವಾಗ್ಯವ, ನೀರಿನಂತೆ ಅವ. ಅದು ಮಕರಂದ ಹೆಂಗಿರ್ತದೆ, ನೀರಿನ ಹೆಂಗಿರ್ತದೆ, ಜೇನುತುಪ್ಪ ಹೆಂಗಿರ್ತದೆ, ನೀರಿನ ಹೆಂಗಿರ್ತದೆ. ಆ ಜೇನುತುಪ್ಪ ಮತ್ತು ಮಕರಂದಗಳು ಜಲಸದೃಶವಾದದ್ದರಿಂದ ನೀರಿನಂತೆ ಇದ್ದರಿಂದ ಸಂಸ್ಕೃತದಲ್ಲಿ ಆಪಹ ತಾಹ ಅಮೃತ, ಆಪಹ ತಾಹ ಅಮೃತ, ಆಪಹ ಅಂತ ಕರೆದಾರ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಆಪಹ ಅನ್ನೋದು ರೂಢಿಯಲ್ಲಿ ನೀರಿನಲ್ಲಿ ಅದ. ಆದ್ರೆ ಈಗ ಅದನ್ನ ವೇದಗಳ ವಿಷಯದಲ್ಲಿ, ವೇದ ಮಂತ್ರಗಳ ವಿಷಯದಲ್ಲಿ ಹೆಂಗ್ ಹೊಂದಿಸ್ಬೇಕು ಪ್ರಶ್ನೆ. ಅರ್ಥ ಆಯ್ತಾ? ಮಂತ್ರಗಳು ಆಪ. ಈಗ ನಾವು ಜಲವನ್ನ ಆಪ ಅಂತ ಕರಿತೀವಿ. ಯಾಕೆ ಕರಿತೀವಿ ಜಲವನ್ನ ಆಪ ಅಂದ್ರೆ ರೂಢಿ ಒಳಗೆ ನಮಗೆ ನೀರಿಗೆ ಸಂಸ್ಕೃತ ಕರೆದಾರ. ಅದಕ್ಕೆ ಸಣ್ಣ ಮಕ್ಕಳಿಗೆ ನಾವು ಹೇಳೋ ಕಾಲಕ್ಕ ಆಬು ಬೇಕೇನು ಆಬು ಬೇಕೇನು ಅಂತ ಕೇಳ್ತಿರ್ತೀವಿ. ಅದು ಸಂಸ್ಕೃತದಾಗಿಂದ ಆಪ ತತ್ಸಮ ತದ್ಭವ ಆಗಿ ಏನಾಗ್ಯದ, ಆಬು ಆಗ್ಯದ. ಅಣ್ಣಿಗಿರಿ ಅವರ ಹೌದಿಲ್ಲ? ಮತ್ತ ಆ ಪ ಇದ್ದದ್ದು ಆ ಬೂ ಆಗ್ಯದ. ಪ ಪ ಬ ಭ ಮ ಒಳಗ ಪದ್ದು ಬಕ್ ಹೋಗ್ಯದ ಅಷ್ಟ. ಈ ಕಲ್ಪನಾ ಮಾಡ್ಕೊಂಡ್ರಿ ತತ್ಸಮ ತದ್ಭವ ಶಬ್ದಗಳು ಹೆಂಗ್ ಹುಡುಕ್ತಾವ ಅಂತ ತಿಳ್ಕೊಂಡು ಹೇಳಿ. ಮುರಳೀಧರ್ ಸರಾಫ್ ತತ್ಸಮ ತದ್ಭವ ಹೆಂಗ್ ಮಾಡ್ಬೇಕು, ಹೆಂಗ್ ಕ್ರಮ ತೋರಿಸ್ತಾರ ನೋಡ್ರಿ. ಆ ಪ ಇದ್ದದ್ದು ಆ ಬೂ ಮಾಡ್ತಾರೆ. ಅಂದ್ರೆ ಆ ಜಗದಾಗ ಅದ ಉಳಿತದ. ಯಾಕಂದ್ರೆ ತದ್ಭವ ಅಂತ ಗೊತ್ತಾಗಬೇಕಲ್ಲ, ಅದು ತದ್ಭವ ಅಂತ. ಅದಕ್ಕೆ ಆ ಹಂಗ ಹುಡ್ಕೊಂಡಿತ್ತು. ತತ್ ಸಮ ಅರ್ಥ ಬರ್ಬೇಕಾದ್ರೆ ಅದ ಬಳ್ಳಿ ಒಳಗಿನ ಒಂದ್ ಯಾವ್ದೋ ತಂದ್ ಬಿಡ್ಬೇಕು. ಅದಕ್ಕೆ ಪ ಜಗದಾಗ ಬ ತಂದ ಆ ಪ ಆ ಬ ಉ ಆ ಬು ಅಂತ ನೋಡ್ದ ಬಂದದಷ್ಟು ಕೆಲಸ. ತತ್ಸಮ ತದ್ಭವಗಳೆಲ್ಲ ಹುಡುಕ್ಬೇಕು ಹಿಂಗ, ಅಂದ್ರೆ ಅವೆಲ್ಲ ಕಲ್ಪನಾ ಬರ್ತಾವ ನಮಗ, ಇಲ್ಲ ನಿಂಗೆ ಗೊತ್ತಾಗಿಲ್ಲ. ಸರಿನಾ?
ಸರಿ, ಮುಂದೆ ಹೋಗ್ಲಿ. ಅದಕ್ಕೆ ಈಗ ಆಪಹ ಅನ್ನೋದನ್ನು ವೇದದೊಳಗೆ ಹೊಂದಿಸ್ತಿಗತ್ತಾರ ಆಚಾರ. ವೇದವಾಚಃ ಸ್ವರೈಹಿ ಪೇಯಾಹ ಭೋಗ್ಯತ್ವಾದಾಪೈರಿತಾಹ. ವೇದವಾಚಃ ವೇದ ಮಾತುಗಳು, ಸುರೈಹಿ ದೇವತೆಗಳಿಂದ, ಪೇಯಾಹ ಕುಡಿಯಲ್ಪಡುತ್ತವೆ. ದೇವತೆಗಳಿಂದ ವೇದ ಮಾತುಗಳು ಕುಡಿಯಲ್ಪಡುತ್ತಾವ. ಯಾಕ? ಭೋಗ್ಯತ್ವಾದ ಅಪೈರಿತಾಹ. ಬಹಳ ಚಂದದ. ವೇದವಾಕ್ಯಗಳನ್ನು ದೇವತೆಗಳು ಭೋಗಿಸುತ್ತಾರೆ, ಅನುಭವಿಸುತ್ತಾರೆ. ಆದ್ದರಿಂದ ವೇದವಾಕ್ಯಗಳಿಗೆ, ವೇದ ಮಂತ್ರಗಳಿಗೆ ಆಪ ಅಂತ ಕರೆದಿದ್ದಾರ. ಏನ್ ಚಂದದ ಅಲ್ಲ? ಭಾರಿ ಚಂದದ, ಭಾರಿ ಚಂದದ. ವೇದವಾಚಃ ವೇದ ಮಾತುಗಳು, ಸುರೈಹಿ ಪೇಯಾಹ ದೇವತೆಗಳಿಂದ ಪಾನ ಮಾಡಲ್ಪಡುತ್ತದ. ಭೋಗ್ಯತ್ವಾತ್ ಅಪೈರಿತ ದೇವತೆಗಳಿಂದ ಭೋಗಿಸಲ್ಪಡುವುದರಿಂದ ಆಪ ಆಪ ಅಂತ ಕರೀತದ. ವಿಚಾರ ಮಾಡ್ರಿ. ಅದನ್ನು ಹೇಳೋಣಂತೀಗ. ಮಹೇಶ್ವರ ಹೇಳ್ತೀನಿ ಮುಂದದ ವಾಕ್ಯಲ್ಲಿ ಅದ. ಹೌದು, ಈ ದೇವತೆಗಳು ವೇದ ಮಂತ್ರಗಳನ್ನ ಅನುಭವಿಸುತ್ತಾರೆ, ಭೋಗಿಸುತ್ತಾರೆ ಅಂದ್ರೆ ಅರ್ಥ ಏನು ನೋಡ್ರೆ? ಏನೋ ಹಣ್ಣು ತಿಂತಾರ, ಅನುಭವಿಸ್ತಾರ. ಬಟ್ಟಿ ಉಟ್ಕೋತಾರ, ಅನುಭವಿಸ್ತಾರ. ಆಭರಣ ಹಾಕೋತಾರ, ಅನುಭವಿಸ್ತಾರ. ಹಿಂಗದ ಅನುಭವಿಸ್ತಾರಂತದ. ಈ ವೇದದ ಮಾತುಗಳನ್ನ ಅನುಭವಿಸುವುದು ಅಂದ್ರೆ ಹೆಂಗ್ ಅನುಭವಿಸೋದನ್ನ? ಅದಕ್ಕೆ ಆಚಾರ ಅಂತಾರ, ವೇದಪಾನಂ ವಿಚಾರಶ್ಚ ಶ್ರವಣಂ ಪಾಠ ಏವಚ. ವೇದಗಳ ಪಾಠ ಹೇಳುವುದು, ವೇದಗಳ ಶ್ರವಣ ಮಾಡುವುದು, ವೇದಗಳ ಅರ್ಥ ವಿಚಾರ ಮಾಡುವುದನ್ನೇ ಇಲ್ಲಿ ನಾವು ಗೌಣ ವೃತ್ತಿಯಿಂದ ಪಾನ ಮಾಡುವುದು, ಮತ್ತೆ ಭೋಗ ಮಾಡುವುದು, ಅನುಭವಿಸುವುದು ಅಂತ ಹೇಳ್ತಾ ಇದ್ದೇವೆ. ಸರಿ ಹೋಯ್ತಾ? ಏನಂತ ಹಂಗಾರ ನೋಡ್ರಿ, ವೇದಗಳಿಗೆ ಪುಷ್ಪ ಅಂತ ಹೆಸರು ಬಂತು, ವೇದಗಳಿಗೆ ಅಮೃತ ಅಂತ ಹೆಸರು ಬಂತು, ವೇದಗಳಿಗೆ ನಿತ್ಯದು ಆಪ ಅಂತ ಹೆಸರು ಬಂತು. ಮೂರು ಯಾಕೆ ಬಂತು ಅಂದ್ರೆ, ವೇದಗಳು ನಮ್ಮ ಜ್ಞಾನಕ್ಕೆ ಪೋಷಣೆಯನ್ನು ಕೊಡ್ತದಾದ್ದರಿಂದ ಪುಷ್ಪ, ವೇದಗಳು ನಿತ್ಯವಾದದ್ದರಿಂದ ಅಮೃತ, ದೇವತೆಗಳಿಂದ ಪಾನ ಮಾಡಲ್ಪಡ್ತದಾದ್ದರಿಂದಾಗಿ ಆಪ ಅಂತ ಹೆಸರು. ಈ ನೀರು ಕುಡಿಯೋದು ಹೆಂಗ ಅಂದ್ರೆ, ಲೌಕಿಕ ನೀರನ್ನ ಪಾತ್ರೆಯಲ್ಲಿ ಹಾಕೊಂಡು, ವಾಟಗಾದಲ್ಲೋ ತಂಬಿಗೆಯಲ್ಲೋ ಹಾಕೊಂಡು ಬಾಯಿ ಮುಖಾಂತರ ಕುಡಿಯೋದು. ಹಾಗಾದ್ರೆ ವೇದಗಳೆಂಬ ನೀರನ್ನ ಕುಡಿಯುವುದು ಹೆಂಗ, ಅಥವಾ ವೇದಗಳನ್ನ ಪಾನ ಮಾಡುವುದು ಹೆಂಗ ಅಂದ್ರೆ, ಮೊದಲನೇದ್ದು ಗುರುಮುಖದಿಂದ ಶ್ರವಣ ಮಾಡುವುದು. ಕಿವಿಯಿಂದ ಮೊದಲು ಕುಡಿಬೇಕು. ಏನ್ರಿ? ಹೆಂಗ್ ಕುಡಿಬೇಕು? ಅದನ್ನ ಕಿವಿಯಿಂದ ಕುಡಿಬೇಕು, ಬಾಯಿಂದ ಕುಡಿಯೋ ಹಂಗಿಲ್ಲ. ಭಾರಿ ವಿಚಿತ್ರ ರೀ. ಭಾಗವತ ಇರಬಹುದು, ವೇದ ಇರಬಹುದು, ಇದು ಅಮೃತನ ಹೇಳ್ರಿ, ರಸಾಯನರ ಮಾಡ್ರಿ, ನೀರರ ಮಾಡ್ರಿ, ಮೊದಲು ಕುಡಿಬೇಕಾದದ್ದು ಕಿವಿಯಿಂದ. ಆಮೇಲೆ ಮುಂದೇನ್ ಮಾಡ್ಬೇಕು? ಕಿವಿಯಿಂದ ಕುಡಿದು ಕೂಡಲೇ ಏನ್ ಮಾಡ್ಬೇಕು? ಮುಂದೆ ನಾವು ಕುಡಿಯೋ ಪುರ್ಸೊತ್ತಿಲ್ಲ, ಪಾಠ ಹೆಚ್ಚು ಮಾಡ್ಬಿಟ್ಟಿರ್ತೀವ್ರಿ. ಕುಡಿದು ಕೂಡಲೇ ಪಾಠ ಹೇಳಬಾರ್ದು, ಕೇಳಿದ ಕೂಡಲೇ ಪಾಠ ಹೇಳಬಾರ್ದು, ತಪ್ಪದು. ಏನ್ ಮಾಡ್ಬೇಕು ಅಂದ್ರೆ, ವಿಚಾರಶ್ಚ ಕುಡಿದ ಮೇಲೆ ಸ್ವಲ್ಪ ಮನನ ಮಾಡಬೇಕು, ಆಮೇಲೆ ಪಾಠ ಏವಚ ಪಾಠ ಹೇಳಬೇಕು. ಹಾಗಾದರೆ ಮೊದಲು ಶ್ರವಣ, ಅನಂತರದಲ್ಲಿ ಮನನ, ಅನಂತರದಲ್ಲಿ ಪಾಠ. ಇದನ್ನೇ ನಾವು ಗೌಣ ವೃತ್ತಿಯಿಂದ ಸದೃಶವಾಗಿ, ಹೆಂಗ ಫೋಟೋದೊಳಗಿನ ಹುಲಿ ಅಂತ ಸಾದೃಶ್ಯ ಇದ್ದದಕ್ಕೆ ಕರಿತೀವೋ, ಹಂಗ ವೇದವನ್ನ ಕೇಳುವುದು, ಓದುವುದು, ಪಾಠ ಹೇಳುವುದನ್ನ ಸದೃಶವಾಗಿ ಕುಡಿಯುವುದು ಅನ್ನೋ ಅರ್ಥವನ್ನ ಮಾಡ್ತಿದ್ದೇವೆ. ಯಾಕಪ್ಪ ಅಂತಂದ್ರ, ನೀರನ್ನ ಬಾಯಿಯಿಂದಲೇ ಪಾನ ಮಾಡುವುದು, ಹಂಗ ವೇದವನ್ನು ಕೂಡ ಮುಖದಿಂದಲೇ ಆಸ್ವಾದನೆ ಮಾಡುವುದಾದ್ದರಿಂದ ಸರಿ ಹೋಗ್ತದ. ಸರಿ, ಮುಂದೆ ನೋಡ್ರಿ, ದೇವೈರ್ವಿಚಾರಿತೇಭ್ಯಶ್ಚ ವೇದೇಭ್ಯ ವ್ಯಕ್ತತಾಂ ಗತಃ. ದೇವತೆಗಳು ವೇದಗಳನ್ನ ಚಂದ ವಿಚಾರ ಮಾಡಿದಾಗ ಭಗವಂತ ಅಭಿವ್ಯಕ್ತನಾಗಿದ್ದಾನೆ, ಆ ವೇದಗಳಿಂದ ಪ್ರಕಟನಾಗಿದ್ದಾನೆ. ಹೆಂಗ್ ಪ್ರಕಟನಾದ? ಯಶಃ, ತೇಜಃ, ಇಂದ್ರಿಯಂ, ವೀರ್ಯಂ, ಅನ್ನಾದ್ಯಂ, ರಸಃ. ಇಷ್ಟು ಹೆಸರುಗಳು ಭಗವಂತನಿಗದ. ಅಂದ್ರೆ ವೇದಾಧ್ಯಯನವನ್ನ ದೇವತೆಗಳು ಮಾಡಿದಾಗ ಪ್ರಕಟನಾದ ಭಗವಂತ ಯಶೋ ರೂಪದಲ್ಲಿದ್ದಾನ, ತೇಜೋ ರೂಪದಲ್ಲಿದ್ದಾನ, ಇಂದ್ರಿಯ ರೂಪದಲ್ಲಿದ್ದಾನ, ವೀರ್ಯ ರೂಪದಲ್ಲಿದ್ದಾನ, ಅನ್ನಾದ್ಯ ರೂಪದಲ್ಲಿದ್ದಾನ, ರಸೋ ರೂಪದಲ್ಲಿದ್ದಾನ ಅಂತ ಹೇಳಿಕತ್ತಾರ. ಸರಿ ಆಯ್ತಾ? ಯಶಃ, ತೇಜಃ, ಇಂದ್ರಿಯಂ, ವೀರ್ಯಂ, ಅನ್ನಾದ್ಯಂ, ರಸಃ, ಇವು 6 ರೂಪದಲ್ಲಿ ಇದ್ದಾನ ಭಗವಂತ ಅಂತ ಹೇಳಿಕತ್ತಾರ. ತಗೊಳ್ರಿ, ಆಚಾರ ಅಂತಾರ, ಜ್ಞಾನ ಆನಂದ ಸ್ವರೂಪತ್ವಾತ್ ಯಶಸ್ತೇಜಸ್ವರೂಪಕಃ. ದೇವರು ಯಶೋರೂಪನಾಗಿದ್ದಾನೆ, ತೇಜೋರೂಪನಾಗಿದ್ದಾನೆ. ಯಾಕ? ಜ್ಞಾನ ಆನಂದ ಸ್ವರೂಪ ಉಳ್ಳವನಾದದ್ದರಿಂದ. ಸರಿ, ಮುಂದೆ ಇಂದ್ರಿಯಂ ಪರಮೈಶ್ವರ್ಯಾತ್. ಇಂದ್ರಿಯ ಅಂತ ಕರ್ಸ್ಕೋತಾನ ದೇವರು. ಯಾಕ? ಪರಮ ಐಶ್ವರ್ಯ ರೂಪನಾದದ್ದರಿಂದ. ಅರ್ಥ ಆಗ್ಲಿಕ್ಕತ್ತದ? ದೇವರಿಗೆ ಇಂದ್ರಿಯ ಅಂತ ಹೆಸರು. ಯಾಕ ಅಂದ್ರ ಪರಮ ಐಶ್ವರ್ಯ. ಪರಮ ಐಶ್ವರ್ಯ ಅಂದ್ರೆ ಏನು? ಪರಮ ಐಶ್ವರ್ಯ ಅಂದ್ರೆ ಏನು?
ಅಂದ್ರೆ ಬಹಳ ಶ್ರೀಮಂತಿಕೆ ಇದೆ ಅನ್ನೋದಕ್ಕೆ ಪರಮೈಶ್ವರ್ಯ ಅನ್ಬೇಕಾ? ಹೆಂಗನ್ಬೇಕು ಪರಮೈಶ್ವರ್ಯ ಅಂತ ಹೇಳಿ? ಅದಕ್ಕೆ ಐಶ್ವರ್ಯ ಅಂದ್ರೆ ಈಶ್ವರ ಭಾವ. ಈಶ್ವರ ಭಾವ ಅಂದ್ರೆ ಪ್ರಭುತ್ವ. ಪ್ರಭುತ್ವ ಅಂದ್ರೆ ಒಡೆತನ. ಸಂಪೂರ್ಣ ವಸ್ತುಗಳಿಗೆ ಒಡೆತನ ಇದೆ ಪರಮಾತ್ಮನಿಗೆ. ಆದ್ದರಿಂದ ಅವ ಇಂದ್ರ, ಅದೇ ಇಂದ್ರಿಯ, ಬೇರೆ ಏನಿಲ್ಲ. ಹೌದಾ? ಅದಕ್ಕೆ ನೋಡ್ರಿ, ಜಗತ್ತಿನಲ್ಲಿರುವ ಯಾವುದೇ ಒಂದು ವಸ್ತುವಿನ ಮೇಲೂ ಕೂಡ ಭಗವಂತನ ಪ್ರಭುತ್ವ, ಭಗವಂತನ ಮಾಲ್ಕೀಯತ್ತು ಇಲ್ಲದೆ ಇದ್ದದ್ದಿಲ್ಲ. ಎಲ್ಲಾದ್ರ ಮೇಲೂ ಮಾಲ್ಕೀಯತ್ತದ. ನಮ್ದು ಕಾಗದಾ ಪತ್ರದ ಮೇಲೆ ಎಷ್ಟು ಬರೆದಿರ್ತಾರ ಅಷ್ಟಕ್ಕೆ ಮಾಲ್ಕೀಯತ್ ಇರ್ತದೆ. ನಮ್ಮ ಮನಿ, ನಮ್ ಗಾಡಿ, ನಮ್ ಸ್ಕೂಟ್ರು, ನಮ್ ಬ್ಯಾಂಕು. ಎಷ್ಟು ಆಶ್ಚರ್ಯ ಅಂದ್ರೆ ಎಲ್ಲಾನು ಕಾಗದಾ ಪತ್ರದ ಮೇಲೆ ಬರೀ. ಬ್ಯಾಂಕ್ ಒಳಗಿದ್ದ ಹಣ ನಂದು ಪಾಸ್ಬುಕ್ ಒಳಗಿರ್ಬೇಕು, ಆಮೇಲೆ ಗಾಡಿ ನಂದು ಕಾಗದ ಪತ್ರ ಇರ್ಬೇಕು, ಮನಿ ನಂದು ಕಾಗದ ಮೇಲೆ ಇರ್ಬೇಕು. ಅಂದ್ರೆ ನಮ್ಮ ಮಾಲ್ಕೀಯತ್ತೆಲ್ಲ ಕಾಗದದ ಮಾಲ್ಕೀಯತ್. ಗೊತ್ತಾತಿಲ್ಲ ನಮ್ಮ ಮಾಲ್ಕೀಯತ್ ಹೆಂಗದ, ನಮ್ಮ ಯಜಮಾನಿಕೆ ಹೆಂಗದ, ಕಾಗದದ ಯಜಮಾನ. ಅದಕ್ಕ ಕೆಲವು ಹೇಳ್ತಿರ್ತಾರಲ್ಲ, ಅದು ಕಾಗದದ ಹಡಗಿದ್ದಂಗ, ಕಾಗದದ ಡೋಣಿ ಅಂತ ತಿರ್ತಾರ ನೋಡ್ರಿ, ಹಂಗಿದ್ದಂಗದು. ನೀರ್ನ್ಯಾಗ ಬಿಟ್ರೆ ಒಂದ್ ಸ್ವಲ್ಪ ಹೊತ್ತು ದೂರ ಹೋದಂಗ ಅನಿಸ್ತದ, ಹಸಿ ಆತು ಅಂದ್ರೆ ಮುಳುಗಿ ಬಿಡ್ತದೆ. ನಮ್ಮ ಮಾಲ್ಕೀಯತ್ತು ಇಷ್ಟ ಇರ್ತದೆ, ಬುಕ್ಕತ್ ಮುಳುಗೋದ್ ಮಾಲ್ಕೀಯತ್ತು. ಹಂಗಾಗಿ ಕಾಗದದ ಡೋಣಿಯಂತೆ ಅದು ಪೇಪರ್ ಬೋಟ್ ಅಂತ ಎತ್ತಿದ್ದು ರೀ. ಹಿಂದಕ್ ಮಳೆಗಾಲದಾಗ ಆಟ ಆಡ್ತಿದ್ರಲ್ಲ ಶ್ರೀನಿವಾಸ್, ನೆನಪದ ಇಲ್ಲೋ ಸಣ್ಣವರಿದ್ದಾಗ? ನೀವ್ ಆಡಿಲ್ಲ ಅಂತಂದ್ರೆ ನಾ ಆಡಿನಿ ಅಂತ ಹೇಳ್ಕೊತೀನಿ ಅಷ್ಟ, ಮತ್ತೆ ಏನಿಲ್ಲ. ಆಲೂರಾಚಾರ ಅಂತರೂ 1-2 ವರ್ಷ ಏನ್ರಿ ಆಲೂರಾಚಾರ, ಆಹಾ ನೋಡ್ರಿ ಹೆಂಗ್ ನೆನಪು ಮಾಡ್ಕೋತಾರ ಅವ್ರೆಲ್ರ. ಅದಕ್ಕ ಅದು ಏನಾಯ್ತು ಅಂದ್ರೆ, ಇಂದ್ರಿಯ ಒಡೆತನ ಅಂತನ್ನೋದು ಭಗವಂತನಲ್ಲಿ ಏನೂ ದಾಖಲೆ ಇಲ್ಲದೇನೆ ಅವನ ಎಲ್ಲ ಒಡೆತನ ಅವನಿಗೆ, ಅಷ್ಟು ಅವನಿಗೆ. ಅದಕ್ಕೆ ಇಂದ್ರಿಯ ಅಂತ ಕರೆದಿದ್ದಾನೆ. ಇನ್ನ ವೀರ್ಯ ರೂಪಶ್ಚ ಸರ್ವದ ಮುಂದಿಂದು ಭಗವಂತನಿಗೆ ವೀರ್ಯಂ ಅಂದಾರೆ. ಯಾಕಂದ್ರೆ ಸರ್ವ ಅನುಗ್ರಹ ಶಕ್ತಿಮಾನ್, ಅಥವಾ ಅಲ್ಲ ಹಿಂಗೆ ಹೇಳಬಹುದು, ಹಿಂಗೆ ಹೇಳಬಹುದು. ವೀರ್ಯ ರೂಪಶ್ಚ, ಅವ ವೀರ್ಯ ರೂಪದಲ್ಲಿ ಇದ್ದಾನೆ. ಸರ್ವಾನುಗ್ರಹ ಶಕ್ತಿಮಾನ್ ಅನ್ನಾದ್ಯ, ಎಲ್ಲರಿಗೂ ಅನುಗ್ರಹವನ್ನ ಮಾಡ್ತಾನ ಅಂತ ತಿಳ್ಕೊಂಡು ಅವ ಅನ್ನ ಅಂತ ಕರ್ಸ್ಕೊಂಡಾನ. ಸರಿ ಆಯ್ತಾ? ವೀರ್ಯ ರೂಪದಿಂದಲೇ, ಶಕ್ತಿ ರೂಪದೇ ಇದ್ದದ್ರಿಂದ ವೀರ್ಯ ಅಂತ ಹೆಸರು. ಸರ್ವ ಅನುಗ್ರಹ ಶಕ್ತಿಗೆ ಕಾರಣ ಆದ್ರಿಂದ ಅನ್ನಾದ್ಯ ಅಂತ ಹೆಸರು. ಬಲರೂಪಿಯಾದದ್ದರಿಂದ ರಸ ಅಂತ ಹೆಸರು. ಮುಗಿತ್ ನೋಡ್ರಿ ಅಷ್ಟು. ಹಾಗಾದರೆ ಏನ್ ಮಾಡ್ಕೊಂಡ್ವಿ ನಾವೀಗ? ಯಶಃ, ತೇಜಃ, ಇಂದ್ರಿಯಂ, ಅನ್ನಾದ್ಯಂ, ರಸಃ ಅನ್ನುವಂತಹ ಶಬ್ದಗಳ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಈ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನ ಹೇಳುವಂತಹ ಶಬ್ದಗಳು, ಭಗವಂತನನ್ನು ಹೇಳುವಂತಹ ಶಬ್ದಗಳು. ಆಯ್ತಾ? ಮುಂದ ಇನ್ನ ವ್ಯಕ್ಷರದ್ ಧರ್ಮ ಮೋಕ್ಷ ರಸನಾಮ ಚ ಭಗವಾನ್ ಸಂಸ್ಥಿತ ಸೂರ್ಯಮಂಡಲೇ. ಅಮೆಯಲ್ಲಿದ್ದಾನ? ಸೂರ್ಯಮಂಡಲದಲ್ಲಿ ಇದ್ದಾನ. ವ್ಯಕ್ಷರದ್ ಧರ್ಮ ಮೋಕ್ಷಾದೀನ್ ದೇವಾನಾಂ ಭಗವಾನ್ ಹರಿಹಿ. ಭಗವಾನ್ ಹರಿಹಿ ಸಮರ್ಥನಾದ ಶ್ರೀಹರಿಯು ದೇವಾನಾಂ, ನಮಗಿಂತಲೂ ನಮ್ಮ ಲೋಕದಲ್ಲಿ ಜನರೇನಿದ್ದಾರೆ ಇವರಿಗಿಂತಲೂ ಸಮರ್ಥರಾದ ದೇವತೆಗಳಿಗೆ ಧರ್ಮ ಮೋಕ್ಷಾದೀನ್ ವ್ಯಕ್ಷರತ, ಧರ್ಮ ಮೋಕ್ಷ ಎಲ್ಲವನ್ನ ಕೊಟ್ಟ. ಋಕ್ಪ್ರೋಕ್ತ, ಋಗ್ವೇದದಿಂದ ಹೇಳಲ್ಪಟ್ಟ ಲೋಹಿತಾಕಾರ, ಕೆಂಪು ಬಣ್ಣದವನು, ವಾಸುದೇವ ಪರಃಪುಮಾನ್, ವಾಸುದೇವ ರೂಪಿ ಪರಮಾತ್ಮನಿದ್ದಾನ, ಸಯೇವ ಅವನೇ. ಸೂರ್ಯ ಲೌಹಿತ್ಯೆ ಅಂದ್ರ ಸೂರ್ಯನ ಕೆಂಪು ಬಣ್ಣದಲ್ಲಿ, ಪ್ರಾಚ್ಯ ರಶ್ಮಿಷು ಸಂಸ್ಥಿತ, ಪೂರ್ವ ದಿಕ್ಕಿನ ಕಿರಣಗಳಲ್ಲಿ ಇದ್ದಾನ. ಈಗೊಂದು ಹೊಸ ಅಂಶ ಸಿಕ್ತು ನಮಗೀಗ. ಏನ್ ಸಿಕ್ತು ಅಂದ್ರೆ ವಾಸುದೇವನ ಕಲರು ಕೆಂಪು ಕಲರು ಅಂತ ಸಿಕ್ತು. ಭಾಷ್ಯದಿಂದ ನಮಗ ಅನುಕೂಲ ಆಯ್ತು ನೋಡ್ರಿ. ಲೋಹಿತಾಕಾರ ವಾಸುದೇವ ಬರ್ಕೊಂಡಿಟ್ಕೊಳ್ರೇನು, ವಾಸುದೇವನ ಬಣ್ಣ ಕೆಂಪು ಬಣ್ಣ. ಇಷ್ಟು ದಿವಸ ಇದು ಬಂದಿದ್ದಿಲ್ಲ, ಮತ್ತ ಇಷ್ಟು ದಿವಸ ಎಲ್ಲೂ ಬಂದಿದ್ದಿಲ್ಲ. ಬರೀ ಅನಿರುದ್ಧ ಪ್ರದ್ಯುಮ್ನ ಸಂಕಟ ವಾಸುದೇವ ನಾರಾಯಣ ಅಂತ ಹೇಳ್ಕೋತ ಕೂತಿದ್ವಿ ಹೊರತಾಗಿ ಅವನ್ ಬಣ್ಣ ಎಂತಹದ್ದು ಒಂದು ಗೊತ್ತಿರ್ಲಿಲ್ಲ ನಮಗೆ. ಭಗವಂತನ ಬಣ್ಣ ಎಂತಹದ್ದು ಒಂದು ಗೊತ್ತಿರ್ಲಿಲ್ಲ. ಈಗ ಬಣ್ಣ ಬರ್ಕೊಳ್ರಿ, ಏನಂತ? ವಾಸುದೇವ ಕೆಂಬಣ್ಣ. ಮುಂದ ಸಂಕರ್ಷಣಸ್ಸು ಶುಕ್ಲವರ್ಣ ಯಜುರ್ವೇದೋದಿತ ಪ್ರಭು ಶುಕ್ಲೇ ವರ್ಣೇ ಚ ಸೂರ್ಯಸ್ಯ ದಕ್ಷರಶ್ಮಿಷು ಸಂಸ್ಥಿತ. ಸಂಕರ್ಷಣೇನಿದ್ದಾನ ಅವ ಬಿಳಿ ಬಣ್ಣದವ ಇದ್ದಾನ, ಬೆಳ್ಳಗಿದ್ದಾನ. ಬರ್ಕೊಂಡ್ರ ಸಂಕರ್ಷಣ ಬೆಳ್ಳಗಿದ್ದಾನ ಅಂತ ಹೇಳಿ. ವಾಸುದೇವ ಕೆಂಪ, ಸಂಕರ್ಷಣ ಬೆಳ್ಳ. ಆಮೇಲೆ ಅವ ಸೂರ್ಯನ ಬಿಳಿ ಕಿರಣಗಳಲ್ಲಿ ಬಲಭಾಗದಲ್ಲಿ ಇದ್ದಾನ. ಪ್ರದ್ಯುಮ್ನ ಶ್ಯಾಮವರ್ಣಸ್ತು ಸಾಮವೇದೋದಿತ ಪ್ರಭು ಪ್ರತ್ಯಗ್ರಶ್ಮಿಷು ಸೂರ್ಯಸ್ಯ ಶ್ಯಾಮವರ್ಣೇಪಿ ಚ ಸ್ಥಿತಃ. ಬಹಳ ಚಂದದ. ಇನ್ನು ಪ್ರದ್ಯುಮ್ನೇನಿದ್ದಾನ ಇವ ಶ್ಯಾಮವರ್ಣ. ಶ್ಯಾಮ ಅಂದ್ರೆ ಕಪ್ಪಲ್ಲದು, ಕಂದು ಬಣ್ಣ, ಕಪ್ಪು ಬಿಳುಪು ಇರುವಂತಹದ್ದು. ಅಂದ್ರೆ ಕಪ್ಪು ಅಂತ ಅನಸ್ತದ, ಬಹಳ ಕಪ್ಪಿರಂಗಿಲ್ಲ ಅಂತಹ ಬಣ್ಣದು.
ಅಲ್ಲಲ್ಲ, ಇದು ನೀರು ತುಂಬಿದ ಮೋಡದ ಬಣ್ಣ, ಅದು ನೀರು ತುಂಬಿದ ಮೋಡದ ಬಣ್ಣ, ಅದು ಇಡ್ಲಿ ಬಣ್ಣ ಅಲ್ಲ, ನೀರು ತುಂಬಿದ ಮೋಡದ ಬಣ್ಣ ಅದು, ಸರಿನಾ? ಅದಕ್ಕೆ ಶ್ಯಾಮವರ್ಣ. ಆಮೇಲೆ ಸಾಮವೇದದಿಂದ ಕರ್ಷೋತನ ಅವ ಪ್ರದ್ಯುಮ್ನ, ಅವ ಪಶ್ಚಿಮ ದಿಕ್ಕಿನ ಸೂರ್ಯವರ್ಣದಲ್ಲಿ ಇದಾಗಿದ್ದಾನೆ. ಇದು ನೀವು ಹಿಂದೆ ಬರ್ಕೊಂಡ್ರಿ ಗೊತ್ತದ, ಮುಂದೆ ಹೋಣಂತ. ಅನಿರುದ್ಧ ಸುನೀಲಶ್ಚ, ಭಾರಿ ವಿಚಿತ್ರ. ಅನಿರುದ್ಧ ಏನಿದ್ದ ಅಂದ್ರೆ ಸುನೀಲ, ಕಪ್ಪು ಬಣ್ಣ ಅಂತ. ಸುನೀಲ ಚಂದ ನೀಲಿ ಬಣ್ಣದವ ಇದ್ದ. ನೀಲಿ ಅಂದ್ರೆ ಬ್ಲೂ ಅಲ್ಲ, ಮತ್ತ ಸುನೀಲ ಕಪ್ಪು ಬಣ್ಣ. ಇತಿಹಾಸ ಪುರಾಣಯೋ ಅಥರ್ವ ವೇದೇ ಚ ಉಕ್ತ ಸನ್ ಉದಗ್ರ ರಶ್ಮಿಷು, ಉತ್ತರ ದಿಕ್ಕಿನ ರಶ್ಮಿಗಳಲ್ಲಿ ಇದ್ದಾನೆ. ಸುಕೃಷ್ಣೇ ಸೂರ್ಯರೂಪೇ ಚ, ಅದು ಮುಂದಿನ, ಸಾರಿ, ಅನಿರುದ್ಧಂದಾಯ್ತು. ಈಗ ಅನಿರುದ್ಧ ಇತಿಹಾಸ ಪುರಾಣಗಳಲ್ಲಿ ಅಥರ್ವೇದಗಳಲ್ಲಿ ಇದ್ದು ಉತ್ತರ ದಿಕ್ಕಿನ ರಶ್ಮಿಗಳಲ್ಲಿ ಇದ್ದಾನ. ಅದು ಚಂದ್ರಿ, ಕಪ್ಪು ಬಣ್ಣ ಚಂದ. ಅದು ಅದೇನ ವಾಸ್ತವದಲ್ಲಿ ಅಂದ್ರೆ ಕಪ್ಪು ಬಣ್ಣ ಇದ್ದದಕ್ಕೆ ಉಳಿದ ಬಣ್ಣಕ್ಕೆ ಮಜಾ ಬರ್ತದ್ರಿ. ಕಪ್ಪು ಬಣ್ಣ ಇದ್ದಿದ ಉಳಿದ ಬಣ್ಣಕ್ಕೆ ಯಾವ್ದು ಕಿಮ್ಮತ್ ಇದ್ದಿದ್ದಿಲ್ಲ ಅದಕ್ಕೆ. ಮತ್ತ ನೋಡಿ, ಇಷ್ಟೆಲ್ಲಾ ಅಕ್ಷರಾಭ್ಯಾಸವನ್ನು ಕಲಿಸೋರು ಮೊದಲು ಕರಿ ಬಣ್ಣದ ಬೋರ್ಡ್ ಮೇಲೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಕರಿ ಬಣ್ಣದ ಬೋರ್ಡ್ನಿಂದ ಶುರು. ನಿಮ್ ವಿದ್ಯಾಭ್ಯಾಸ ಎಲ್ಲಿಂದ ಶುರುಪ ಅಂದ್ರೆ ಕಪ್ಪಿನಿಂದ ಬೆಳಪಿಗೆ ಹೋಗೋದು. ಅದಕ್ಕೆ ತಮಸೋಮ ಜ್ಯೋತಿರ್ಗಮಯ ಅಂತ ವೇದ ಮಂತ್ರ ಬಂದದ್ದು. ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಕರಿಯಿಂದ, ಕತ್ತಲೆಯಿಂದ ಬೆಳಕಿನೆಡೆಗೆ. ಕರಿ ಹಲಿಗೆ ಮೇಲೆ ಬಿಳಿ ಚಾಕ್ಪೀಸ್ನಿಂದ ಅಕ್ಷರಾಭ್ಯಾಸ ಶುರುವಾತು ಅಂದ್ರೆ ತಮಸೋಮ ಜ್ಯೋತಿರ್ಗಮಯ. ಮೃತ್ಯೋರ್ಮ ಅಮೃತಂ ಗಮಯ, ನನ್ನನ್ನ ಮರಣದಿಂದ ಅಮೃತದ ಕಡೆ ಕರ್ಕೊಂಡು ಹೋಗ್ರಿ. ಇಷ್ಟು ದಿವಸ ಏನೋ ಕಲಿಲಾರ್ದ ಸಾಯಲಿಕತ್ತಿದ್ದೆ, ಕಲ್ತ್ ಸ್ವಲ್ಪ ನಮ್ಮ ಮನುಷ್ಯನ್ ಮಾಡ್ರಿ ಅಂತ ತಾತ್ಪರ್ಯ ಅಷ್ಟೇ. ಮನುಷ್ಯನ್ ಮಾಡ್ರಿ, ದಾನ ಮಾಡ್ಬೇಡ್ರಿ ಅಂತ ಹೇಳಿ. ಆಯ್ತಾ? ಇನ್ನೊಬ್ಬ ಯಾರು ಉಳ್ಕೊಂಡ? ನಾರಾಯಣ ಉಳ್ಕೊಂಡ ಈಗ. ಆಯ್ತು, ಮುಂದೆ ನೋಡ್ರಿ ಏನಾಯ್ತು. ಸುಕೃಷ್ಣೇ, ಇವ ಸುನೀಲ. ಸುನೀಲ ಅಂತಂದ್ರ ಹಂಗ ಹೇಳಿದ್ರೆ ಮತ್ತೆ ಸುಕೃಷ್ಣೇ, ಕರೆಕ್ಟ್. ಸುಕೃಷ್ಣೇ ಸೂರ್ಯ ರೂಪೇ ಚ, ಇದು ಸುಕೃಷ್ಣೇ ಮುಗಿಸ್ಬೇಕಲ್ಲಿಗೆ. ಸೂರ್ಯ ರೂಪೇ ತನಕ ನಿಂತು ಮಧ್ಯೆ ನಾರಾಯಣ ಪ್ರಭು, ಸೂರ್ಯನ ಮಧ್ಯದಲ್ಲಿ ನಾರಾಯಣ ಇದ್ದಾನ. ತಡ್ರೆ ಒಂದ್ ನಿಮಿಷ, ಯಾಕೋ ಸ್ವಲ್ಪ ವ್ಯತ್ಯಾಸ ಅನಿಸ್ಲಿಕ್ಕೆ. ಅತಿ ಕಪ್ಪು, ಕರೆಕ್ಟ್ ಸರಿ. ಅದು ಅತಿ ಕಪ್ಪು ಬಣ್ಣ, ಅವ ಅನಿರುದ್ಧ ಇದ್ದಾನ ಮುಂದ. ಸೂರ್ಯನ ಮಧ್ಯದಲ್ಲಿ ನಾರಾಯಣ ಪ್ರಭು, ನಾರಾಯಣ ಇದ್ದಾನ. ಹೆಂಗ? ಊರ್ಧ್ವ ರಶ್ಮಿಷು ಸಂಸ್ತಶ್ಚ, ಅವ ಸೂರ್ಯನಿಂದ ಮೇಲ್ಮುಖವಾಗಿ ಹೊರಡುವಂತಹ ಕಿರಣಗಳಲ್ಲಿ ಇದ್ದಾನೆ. ಪ್ರೋದ್ಯದಾದಿತ್ಯ ಸಪ್ರಭ, ಇವನ್ ಬಣ್ಣ ಎಂತಹದ್ದು ಅಂದ್ರೆ ಉದಯಿಸುವ ಸೂರ್ಯನ ಬಣ್ಣ. ಬರ್ಕೊಳ್ರಿ, ನಾರಾಯಣನ ಕಲರ್ ಎಂತಹದ್ದು? ಉದಯಿಸುವ ಸೂರ್ಯನ ಬಣ್ಣ, ಹೊರತಾಗಿ ಕೆಂಪಲ್ಲ. ಅದು ಕೆಂಪಲ್ಲದು, ಅದೊಂದು ಸ್ವಲ್ಪ ಬೇರೆ ತರದಿರ್ತದೆ. ಪ್ರೋದ್ಯದಾದಿತ್ಯ ಸಪ್ರಭ. ಉದಯಿಸುವ ಸೂರ್ಯನಂತೆ ಇರುವ ಕಾಂತಿ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತಂದಾರ ಶ್ರೀನಿವಾಸ್. ಗೊತ್ತಾತಿಲ್ಲ ಈಗ ಯಾಕೆ ನಾರಾಯಣ ಪಂಡಿತಾಚಾರ್ಯ ಹಂಗೆ ಹೇಳಿದ್ರು? ಮಧು ವಿದ್ಯಾ ಉಪಾಸನೆ ಮಾಡಿದ್ರು ಅಂತ ಅರ್ಥ. ಅದಕ್ಕೆ ಬೇರೆ ಏನಿಲ್ಲ. ಮಧು ವಿದ್ಯೋಪಾಸನೆ ಅಂತ ಮಾಡ್ಲಿಕ್ಕೆ ನಾರಾಯಣ ಪಂಡಿತಾಚಾರ್ಯ. ಅದಕ್ಕೆ ಅವ್ರು ನಾರಾಯಣ ಪಂಡಿತಾಚಾರ್ಯ ಆಗ್ಯಾರ ಮುಂದೆ. ನಾರಾಯಣ ಅಂತ ಹೆಸರು ಇಟ್ಕೊಂಡು ನಾರಾಯಣ ಪಂಡಿತಾಚಾರ್ಯ ಆಗಿ ನಾರಾಯಣ ಸ್ತೋತ್ರ ಮಾಡಿ ಭಾರಿ ಚಂದ ಬಂತ ನೋಡ್ರಿ. ಮುಂದೆ ಹೋಗ್ರಿ. ಅವ ಏನಾಗ್ಯದ? ಮಹಾಮರೀಚಿ ಪುಂಜೇನ ಚಲತಿ ವಾಚಲೋಪಿಸನ್. ವಾಸ್ತವದಲ್ಲಿ ಅವ ಅಚಲ, ಒಳಗಿದ್ದ ಭಗವಂತ. ಅದರ ಮಹಾಮರೀಚಿ ಪುಂಗ ಇಷ್ಟು ಕಿರಣಗಳವ ಅಂತಂದ್ರ ಒಂದು ಕ್ಷಣ ಕಣ್ಣು ನೋಡಿ ಕುಕ್ಕಿ ಚಲತೀವ, ಸಂಚಾರ ಮಾಡ್ತಾನ ಒಳಗ ಅಂತ ಅನಿಸ್ಬಿಡ್ತದ ನಮಗ. ಚಂಚಲಾಗೇನಂತ. ಸ ವಾಚ್ಯ ಸರ್ವವೇದಾನಾಂ, ಅವ ಭಗವಂತ ಏನಾಗ್ಯಾನ? ಸರ್ವವೇದಗಳಿಂದ ವಾಚ್ಯನಾಗ್ಯಾನ. ಏವಂ ಪಂಚಾತ್ಮಕೋ ಹರಿಹಿ, ಹೀಗೆ 5 ರೂಪದಲ್ಲಿರುವಂತಹ ಪರಮಾತ್ಮ ವೇದಾನಾಂ ಸಾರಭೂತಃ, ವೇದಗಳ ಸಾರಾಗ್ಯಾನ. ಅಸೌ ವೇದಾನಾಂ ನಿತ್ಯತಾ ಪ್ರದಃ, ವೇದಗಳಲ್ಲಿ ಶ್ರೇಷ್ಠನಾಗಿದ್ದವನು, ವೇದಗಳಿಗೆ ನಿತ್ಯತ್ವವನ್ನು ಕೊಡುವನು. ಅಥೋ ಅಮೃತಾನಾಂ ಅಮೃತಃ, ಆದ್ದರಿಂದಲೇನೆ ಅವ ಅಮೃತಕ್ಕೆ ಅಮೃತ, ರಸಗಳಿಗೆ ರಸವೆನಿಸಿದ್ದಾನೆ. ರಸಾನಾಂ ರಸಃ, ಉತ್ತಮ ವಸ್ತುಗಳಲ್ಲಿ ಉತ್ತಮ, ನಿತ್ಯವಾದ ವಸ್ತುಗಳಿಗೆ ನಿತ್ಯತ್ವ ಕೊಡ್ತಾನ. ಅಮೃತಾನಾಂ ಅಮೃತಮ ಆಗಿದ್ದಾನ. ಇತಿ ಸಾಮ ಸಂಹಿತಾಯಾಂ, ಇಷ್ಟು ಸಾಮ ಸಂಹಿತೆಯಲ್ಲಿ ಬಂದಿದೆ. ಅಂತೂ ಇವತ್ತು ನಾವು ಸಾಕಷ್ಟು ವೇದದ ರಹಸ್ಯವನ್ನು ತಿಳ್ಕೊಂಡಿದ್ದೇವೆ. ವೇದಗಳಿಗೆ ಪುಷ್ಪವೆಂಬುದಾಗಿಯೂ, ವೇದಗಳಲ್ಲಿರುವಂತಹ ಮಂತ್ರಗಳನ್ನ ಆಪ ಎಂಬುದಾಗಿಯೂ, ವೇದಗಳಿಂದ ಪ್ರಕಟನಾದ ಭಗವಂತನ ಯಶಸ್ತೇಜ ಇಂದ್ರಿಯ ವೀರ್ಯವನ್ನಾದ್ಯಂ ರಸಃ ಅನ್ನೋದಕ್ಕೂ, ಹಾಗೂ ಅನಿರುದ್ಧ ಪ್ರತಿಮ ಸಂಕಟ ವಾಸುದೇವ ನಾರಾಯಣ ಎಂಬ ಭಗವದ್ ರೂಪಗಳ ಬಣ್ಣಗಳು, ಇವೆಲ್ಲವೂ ಇರುವಂತಹದ್ದಾಗಿದೆ. ಇದು ಮಧುವಿದ್ಯೆಯ
ಇದು ಪ್ರಾರಂಭದ ಹಂತ ಅಂತ ನಾವು ತಿಳಿಬೇಕಂದ್ರೆ ಅಷ್ಟೋ ಭಾಗ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಮುಂದೆ ಪರಭಾಷ್ಯಕಾರರು ಬರೆದಿರುವಂತಹ ಭಾಷ್ಯದ ನಿರಾಕರಣೆಯನ್ನು ಪ್ರಾರಂಭ ಮಾಡ್ತಾರೆ. ನಚ ಅಚೇತನ ಮಾತ್ರ ಉಪಾಸಿತಂ ಪುರುಷಾರ್ಥ ಪ್ರಧಾನ ಶಕ್ತಂ ಅಂತ ಹೇಳಿದ್ದಾರೆ. ಏನಂದಾರ, ಎಷ್ಟು ವಿಚಿತ್ರ ವ್ಯಾಖ್ಯಾನ ಮಾಡಿದ್ದಾರೆ. ನಾನು ಪುಸ್ತಕ ಇಟ್ಕೊಂಡು ಓದಿ ನೋಡಿದೆ. ಅವ್ನು ನಿಮಗೂ ಓದಿ ತೋರಿಸ್ತೇನೆ. ಮುಂದಿನ ಪಾಠದಲ್ಲಿ ಶುರು ಆಗ್ತಾವೆಲ್ಲ, ಈಗೇನು ಹೇಳೋದಿಲ್ಲ. ಅಕ್ಷರಶಃ ಆ ವಾಕ್ಯಗಳನ್ನ, ಬೇರೆ ಭಾಷ್ಯಕಾರ ಬೇರೆ ಗ್ರಂಥಕಾರ ವಾಕ್ಯವನ್ನು ಓದ್ತೀನಿ. ತುಂಬಾ ತುಂಬಾ ತೆಳ್ಳಗಿನ ಅರ್ಥ ಬರೆದು ಬಿಟ್ಟಾರ, ತುಂಬಾ ತೆಳಗಿನ ಅರ್ಥ. ಶ್ರೀಮದಾಚಾರ್ಯ ಏನಂತಾರ, ನೀವು ಅಪೌರುಷೇಯವಾದ ವೇದಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಕೈ ಹಾಕಿದಾಗ ಅದರ ಅರ್ಥ ಮಾಡುವಿಕೆ ಅಂತೇನದ ಅದನ್ನಷ್ಟು ನಿಯಮವನ್ನು ಅಪ್ಲೈ ಮಾಡಬೇಕು ಅಂತಾರೆ ಆಚಾರ್ಯ. ನನಗೆ ಸಂಸ್ಕೃತ ಲ್ಯಾಂಗ್ವೇಜ್ ಬರ್ತದ, ಅದರಿಂದ ನಾ ಅರ್ಥ ಬರಿತೀನಿ ಅಂತ ಹೋಗ್ಬಾರ್ದು. ಈಗ ಹಂಗೆ ಆಗಿದೆ ಪರಿಸ್ಥಿತಿ. ಯಾಕಂದ್ರೆ ಉಪಕ್ರಮ ಉಪಸಂಹಾರ ಯಾವುದನ್ನ ಗಮನಿಸದೆ ಸುಮ್ಮನೆ ಅದು ಟ್ರೂ ಟ್ರಾನ್ಸ್ಲೇಟ್ ಮಾಡಿ ಇಟ್ಬಿಟ್ರ. ಹಂಗೆ ಮಾಡಬಾರ್ದು, ಆ ಕೆಲಸ ಮಾಡಬಾರ್ದು. ಬಹಳ ಆಚಾರ್ಯರಿಗೆ ಖೇದ ಅನಿಸ್ತದೆ. ಇಷ್ಟು ದೊಡ್ಡ ವೇದ, ಇಷ್ಟು ಶ್ರೇಷ್ಠವಾದ ಅರ್ಥ ಹೇಳೋ ವೇದವನ್ನ ಏನೋ ಸಂಸ್ಕೃತ ಭಾಷೆ ಬರ್ತದ ಅಂತ ಬರೆದು ಇಟ್ಬಿಟ್ರೆ ಏನ್ ಮಾಡ್ಬೇಕು? ಎಲ್ಲರ ನಾನು ಸಂಸ್ಕೃತ ಬರ್ತದೆ ಅಂತ ಕಾಳಿದಾಸನ ಶ್ಲೋಕಗಳನ್ನು ಕನ್ನಡದ ಬರೆದು ಬಿಟ್ಟೆ ಅಂತ ಇಟ್ಕೊಳ್ರಿ. ಅದರ ರಹಸ್ಯ ಹೇಳಿಕ್ ಆಗುದಿಲ್ಲ, ಸ್ವಾರಸ್ಯ ಹೇಳಿಕ್ ಆಗುದಿಲ್ಲ. ಹಂಗಾಗಿ ಅದು ಅವ್ರೇನ್ ಮಾಡ್ಬಿಟ್ಟಾರ ಅಂದ್ರೆ, ಸುಮ್ಮನೆ ಪರಭಾಷ್ಯಕಾರ ಏನ್ ಮಾಡ್ಯಾರ ಅಂದ್ರೆ, ಸೂರ್ಯನ ಯಾವ ಯಾವ ದಿಕ್ಕಿನಲ್ಲಿ ಇವೇನು ಕಿರಣಗಳು ಹೇಳ್ಯಾರಲ್ಲ ಬಣ್ಣದ್ದು, ಆ ಬಣ್ಣ ಬಣ್ಣದ ಕಿರಣಗಳ ಉಪಾಸನೆಯಿಂದ ನಮಗೆ ಇಂಥ ಫಲ ಬರ್ತದೆ ಅಂತ ಬರೆದ್ಬಿಟ್ರ. ದೇವರ ಉಪಾಸನ ಅಲ್ಲ, ಜಡವಾದ ಕಿರಣಗಳ ಉಪಾಸನೆಯಿಂದ ಫಲ ಅಂತ ಬರೀತಾರೆ. ಗೊತ್ತಾಯ್ತಿಲ್ಲ? ಸೂರ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಎಷ್ಟು ಬರ್ದಾರ ವಿಚಿತ್ರ ಅರ್ಥ ವ್ಯಾಖ್ಯಾನಕಾರರು ಬೇರೆಯವರು. ಅಂದ್ರೆ ನಾವು ಮಾಡುವ ಎಲ್ಲ ಕರ್ಮಗಳ ಫಲರೂಪನಾಗಿದ್ದಾನೆ ಸೂರ್ಯ ಅಂತ ಬರ್ದಾರ. ಅವ್ನು ಸೂರ್ಯ ಯಾಕೆ ನಾವು ಮಾಡಿದ ಕರ್ಮದ ಫಲರೂಪ ಆಗ್ಬೇಕವ ಬಂದ್ಬಿಟ್ಟ. ಅದೆಲ್ಲ ವಿಚಾರದ ಮುಂದೆ ಹೇಳೋಣಂತ. ಅಂತೂ ಶ್ರೀಮದಾಚಾರ್ಯ ವ್ಯಾಖ್ಯಾನ ಶುದ್ಧವಾದ ವ್ಯಾಖ್ಯಾನ, ಶುದ್ಧ ಬುದ್ಧಿಯಾದ ಶ್ರೀಮದಾಚಾರ್ಯರು ಪ್ರತಿಕ್ಷಣಂ ಬುದ್ಧಿಶೋಧಕೇನ ಅಂತ ನಮಗೆ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.